ನಂದು ಡೈರಿ ವಿಚಾರಕ್ಕೆ ಸಹಕಾರ ಕ್ಷೇತ್ರಕ್ಕೆ ಏನಾದರೂ ಕೇಳಿ ಅದಕ್ಕೆ ನಾನು ಕೊಡ್ತೀನಿ. ಇದಕ್ಕೆ ರಾಜಕೀಯಕ್ಕೆ ನನಗೂ ಸಂಬಂಧ ಇಲ್ಲ. ಇಲ್ಲ, ಖಂಡಿತ ಹೋಗಿಲ್ಲ ಅವರು. ಇಲ್ಲ, ಹೋಗಿಲ್ಲ. ಸುಮ್ಮನೆ ಯಾವುದೋ ಊಹಾಪೋಹಗಳನ್ನೆಲ್ಲ ಯಾಕೆ ನಂಬ್ತೀರಾ? ಹೋಗಿಲ್ಲ ಅವರು. ನನಗೆ ಖಂಡಿತ ಗೊತ್ತಿಲ್ಲ. ನಾನು ಮನೇಲಿ ಬೆಂಗಳೂರಲ್ಲಿದ್ದೆ, ಇವಾಗ ಬಂದಿದ್ದೀನಿ. ಮೊಮ್ಮಕ್ಕಳ ಜೊತೆ ಒಂದಿನ ಇರೋಣ ಅಂತ ಹೋಗಿದ್ದೆ, ಈಗ ಬಂದಿದ್ದೀನಿ. ಇವರೆಲ್ಲ ಸೇರ್ಕೊಂಡಿದ್ರಲ್ಲ ಅಂತ. ಸಾಹೇಬ್ರು ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ. ಇಲ್ಲ, ಡೆಲ್ಲಿಗೆ ಹೋಗಿಲ್ಲ ಅವರು. ಸ್ನೇಹಿತರ ಜೊತೆ ಅವ್ರು ಅಮೆರಿಕಕ್ಕೆ ಹೋಗಿದ್ರಲ್ಲ, ಅಲ್ಲಿಂದ ಎಲ್ಲ ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ. ಅವ್ರ ಜೊತೆ ಒಂದು 4 ದಿವಸ ಹೋಗಿ ಬರ್ತೀನಿ ಅಂತ ಹೋದ್ರು. ನೋಡಪ್ಪ, ಅವ್ರವ್ರ ಅಡೆಯಲ್ಲಿ ಬರ್ದಿದ್ರೆ ಅದಾಗುತ್ತೆ. ಯಾರನ್ನು ತಡೆಯೋಕ್ಕಾಗುತ್ತಾ? ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಬೇಕು ಅಂತಿದ್ದು ಯಾರನ್ನು ತಡೆದ್ರಾ? ಅಲ್ವಾ? ಇವರು ನರೇಂದ್ರ ಮೋದಿಯವರು ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಯಾರು ತಡೆಯೋಕ್ಕಾಯ್ತಾ? ಅವರನ್ನು ಹಣೆಯಲ್ಲಿ ಏನೇನು ಬರ್ದಿತ್ತು ಅದಾಗುತ್ತೆ. ಆಗ್ಲಪ್ಪ, ಎಲ್ಲ ಒಳ್ಳೇದಾಗಲಿ ಬಿಡಪ್ಪ. ಅದೇನಾದರೂ ಆಗಲಿ, ನಾವು ಒಳ್ಳೇದು ಬಂದರೂ ತಗೊಂತೀವಿ, ಕೆಟ್ಟದ್ದು ಬಂದರೂ ತಗೊಂತೀವಿ. ಆದರೂ ಓಕೆ, ಆಗಿದ್ರು ಓಕೆ. ಅದಕ್ಕೆ ನಾವೇನು ಮೇಲೆ ಬಿದ್ದೇನೆ ಯಾವತ್ತೂ ಹೋಗಿಲ್ವಲ್ಲ. ಅಧಿಕಾರಕ್ಕೆ ನಮ್ಮ ಮನೆಯವ್ರು ಯಾವತ್ತೂ ಆಸೆ ಪಟ್ಟವರಲ್ಲ. ಅದಾಗ ಅದು ಹುಡ್ಕೊಂಬರ್ಬೇಕಷ್ಟೇ ಅವ್ರನ್ನ. ಥ್ಯಾಂಕ್ ಯು. ನಂದು ಡೈರಿ ವಿಚಾರಕ್ಕೆ ಸಹಕಾರ ಕ್ಷೇತ್ರಕ್ಕೆ ಏನಾದರೂ ಕೇಳಿ ಅದಕ್ಕೆ ನಾನು ಕೊಡ್ತೀನಿ. ಇದಕ್ಕೆ ರಾಜಕೀಯಕ್ಕೆ ನನಗೂ ಸಂಬಂಧ ಇಲ್ಲ. ಇಲ್ಲ, ಖಂಡಿತ ಹೋಗಿಲ್ಲ ಅವರು. ಇಲ್ಲ, ಹೋಗಿಲ್ಲ. ಸುಮ್ಮನೆ ಯಾವುದೋ ಊಹಾಪೋಹಗಳನ್ನೆಲ್ಲ ಯಾಕೆ ನಂಬ್ತೀರಾ? ಹೋಗಿಲ್ಲ ಅವರು. ನನಗೆ ಖಂಡಿತ ಗೊತ್ತಿಲ್ಲ. ನಾನು ಮನೇಲಿ ಬೆಂಗಳೂರಲ್ಲಿದ್ದೆ, ಇವಾಗ ಬಂದಿದ್ದೀನಿ. ಮೊಮ್ಮಕ್ಕಳ ಜೊತೆ ಒಂದಿನ ಇರೋಣ ಅಂತ ಹೋಗಿದ್ದೆ, ಈಗ ಬಂದಿದ್ದೀನಿ. ಇವರೆಲ್ಲ ಸೇರ್ಕೊಂಡಿದ್ರಲ್ಲ ಅಂತ. ಸಾಹೇಬ್ರು ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ. ಇಲ್ಲ, ಡೆಲ್ಲಿಗೆ ಹೋಗಿಲ್ಲ ಅವರು. ಸ್ನೇಹಿತರ ಜೊತೆ ಅವ್ರು ಅಮೆರಿಕಕ್ಕೆ ಹೋಗಿದ್ರಲ್ಲ, ಅಲ್ಲಿಂದ ಎಲ್ಲ ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ. ಅವ್ರ ಜೊತೆ ಒಂದು 4 ದಿವಸ ಹೋಗಿ ಬರ್ತೀನಿ ಅಂತ ಹೋದ್ರು. ನೋಡಪ್ಪ, ಅವ್ರವ್ರ ಅಡೆಯಲ್ಲಿ ಬರ್ದಿದ್ರೆ ಅದಾಗುತ್ತೆ. ಯಾರನ್ನು ತಡೆಯೋಕ್ಕಾಗುತ್ತಾ? ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಬೇಕು ಅಂತಿದ್ದು ಯಾರನ್ನು ತಡೆದ್ರಾ? ಅಲ್ವಾ? ಇವರು ನರೇಂದ್ರ ಮೋದಿಯವರು ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಯಾರು ತಡೆಯೋಕ್ಕಾಯ್ತಾ? ಅವರನ್ನು ಹಣೆಯಲ್ಲಿ ಏನೇನು ಬರ್ದಿತ್ತು ಅದಾಗುತ್ತೆ. ಆಗ್ಲಪ್ಪ, ಎಲ್ಲ ಒಳ್ಳೇದಾಗಲಿ ಬಿಡಪ್ಪ. ಅದೇನಾದರೂ ಆಗಲಿ, ನಾವು ಒಳ್ಳೇದು ಬಂದರೂ ತಗೊಂತೀವಿ, ಕೆಟ್ಟದ್ದು ಬಂದರೂ ತಗೊಂತೀವಿ. ಆದರೂ ಓಕೆ, ಆಗಿದ್ರು ಓಕೆ. ಅದಕ್ಕೆ ನಾವೇನು ಮೇಲೆ ಬಿದ್ದೇನೆ ಯಾವತ್ತೂ ಹೋಗಿಲ್ವಲ್ಲ. ಅಧಿಕಾರಕ್ಕೆ ನಮ್ಮ ಮನೆಯವ್ರು ಯಾವತ್ತೂ ಆಸೆ ಪಟ್ಟವರಲ್ಲ. ಅದಾಗ ಅದು ಹುಡ್ಕೊಂಬರ್ಬೇಕಷ್ಟೇ ಅವ್ರನ್ನ. ಥ್ಯಾಂಕ್ ಯು. ನಂದು ಡೈರಿ ವಿಚಾರಕ್ಕೆ ಸಹಕಾರ ಕ್ಷೇತ್ರಕ್ಕೆ ಏನಾದರೂ ಕೇಳಿ ಅದಕ್ಕೆ ನಾನು ಕೊಡ್ತೀನಿ. ಇದಕ್ಕೆ ರಾಜಕೀಯಕ್ಕೆ ನನಗೂ ಸಂಬಂಧ ಇಲ್ಲ. ಇಲ್ಲ, ಖಂಡಿತ ಹೋಗಿಲ್ಲ ಅವರು. ಇಲ್ಲ, ಹೋಗಿಲ್ಲ. ಸುಮ್ಮನೆ ಯಾವುದೋ ಊಹಾಪೋಹಗಳನ್ನೆಲ್ಲ ಯಾಕೆ ನಂಬ್ತೀರಾ? ಹೋಗಿಲ್ಲ ಅವರು. ನನಗೆ ಖಂಡಿತ ಗೊತ್ತಿಲ್ಲ. ನಾನು ಮನೇಲಿ ಬೆಂಗಳೂರಲ್ಲಿದ್ದೆ, ಇವಾಗ ಬಂದಿದ್ದೀನಿ. ಮೊಮ್ಮಕ್ಕಳ ಜೊತೆ ಒಂದಿನ ಇರೋಣ ಅಂತ ಹೋಗಿದ್ದೆ, ಈಗ ಬಂದಿದ್ದೀನಿ. ಇವರೆಲ್ಲ ಸೇರ್ಕೊಂಡಿದ್ರಲ್ಲ ಅಂತ. ಸಾಹೇಬ್ರು ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ. ಇಲ್ಲ, ಡೆಲ್ಲಿಗೆ ಹೋಗಿಲ್ಲ ಅವರು. ಸ್ನೇಹಿತರ ಜೊತೆ ಅವ್ರು ಅಮೆರಿಕಕ್ಕೆ ಹೋಗಿದ್ರಲ್ಲ, ಅಲ್ಲಿಂದ ಎಲ್ಲ ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ. ಅವ್ರ ಜೊತೆ ಒಂದು 4 ದಿವಸ ಹೋಗಿ ಬರ್ತೀನಿ ಅಂತ ಹೋದ್ರು. ನೋಡಪ್ಪ, ಅವ್ರವ್ರ ಅಡೆಯಲ್ಲಿ ಬರ್ದಿದ್ರೆ ಅದಾಗುತ್ತೆ. ಯಾರನ್ನು ತಡೆಯೋಕ್ಕಾಗುತ್ತಾ? ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಬೇಕು ಅಂತಿದ್ದು ಯಾರನ್ನು ತಡೆದ್ರಾ? ಅಲ್ವಾ? ಇವರು ನರೇಂದ್ರ ಮೋದಿಯವರು ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಯಾರು ತಡೆಯೋಕ್ಕಾಯ್ತಾ? ಅವರನ್ನು ಹಣೆಯಲ್ಲಿ ಏನೇನು ಬರ್ದಿತ್ತು ಅದಾಗುತ್ತೆ. ಆಗ್ಲಪ್ಪ, ಎಲ್ಲ ಒಳ್ಳೇದಾಗಲಿ ಬಿಡಪ್ಪ. ಅದೇನಾದರೂ ಆಗಲಿ, ನಾವು ಒಳ್ಳೇದು ಬಂದರೂ ತಗೊಂತೀವಿ, ಕೆಟ್ಟದ್ದು ಬಂದರೂ ತಗೊಂತೀವಿ. ಆದರೂ ಓಕೆ, ಆಗಿದ್ರು ಓಕೆ. ಅದಕ್ಕೆ ನಾವೇನು ಮೇಲೆ ಬಿದ್ದೇನೆ ಯಾವತ್ತೂ ಹೋಗಿಲ್ವಲ್ಲ. ಅಧಿಕಾರಕ್ಕೆ ನಮ್ಮ ಮನೆಯವ್ರು ಯಾವತ್ತೂ ಆಸೆ ಪಟ್ಟವರಲ್ಲ. ಅದಾಗ ಅದು ಹುಡ್ಕೊಂಬರ್ಬೇಕಷ್ಟೇ ಅವ್ರನ್ನ. ಥ್ಯಾಂಕ್ ಯು.